ಅಂಕಲ್ ಈ ಒಂದು ಅಂಕಲ್ ಎಗ್ ರೈಸ್ ಏನಕ್ಕೆ ಅಂಕಲ್ ಎಗ್ ರೈಸ್ ಅಂತ ನೇಮ್ ಬಂತು ಸರ್? ಅಂಕಲ್ ಅಂಕಲ್ ಅಂತ ನಿಮ್ಮಂತ ಬಾಯ್ಸ್ಗಳೆಲ್ಲ ನಮ್ಗೆ ಅಂಕಲ್ ಅಂಕಲ್ ಅಂದ್ಬಿಟ್ಟು ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಅಂಕಲ್ ಎಗ್ ರೈಸ್ಗೆ? more than 10 years. ವಿಡಿಯೋ ನೋಡ್ತಾ ಇರೋರಿಗೆಲ್ಲ ಸ್ವಾಗತ ಸುಸ್ವಾಗತ. ನೀವೇನಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಕೂಡ ಶೇರ್ ಮಾಡಿ. ನಾವು ಇವತ್ತು ಎಲ್ಲಿದ್ದೀವಪ್ಪ ಅಂದರೆ ಬನಶಂಕರಿ ಫಸ್ಟ್ ಸ್ಟೇಜಲ್ಲಿ ಇರ್ತಕ್ಕಂತಹ ಅಂಕಲ್ ಎಗ್ ರೈಸ್ ಪಾಯಿಂಟ್ ಬಳಿ ಇದ್ದೀವಿ. ಹೌದು, ಇದೊಂದು ಶಂಕರ್ನಾಗ್ ಸರ್ಕಲ್ ಅಲ್ಲಿ ಲೊಕೇಟ್ ಆಗಿರ್ತದೆ. ಈ ಒಂದು ಅಂಕಲ್ ಎಗ್ ರೈಸ್ನ ನೀವು ರೀಲ್ಸಲ್ಲಿ, ಶಾರ್ಟ್ಸಲ್ಲಿ, ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ಸಾಕಷ್ಟು ಬಾರಿ ನೋಡಿರ್ತೀರಾ. ಇದು ಯಾಕಪ್ಪ ಇಷ್ಟು ಫೇಮಸ್ಸು, ಏನಿದೆ ಈ ಒಂದು ಅಂಕಲ್ ಎಗ್ ರೈಸಲ್ಲಿ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಇನ್ಯಾಕೆ ತಡ ನಮ್ಮ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸ್ಪ್ಲೋರ್ ವಿತ್ ಮಂಜು. ನಾವಿವತ್ತು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಏನು ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ ಅಂದರೆ ಒಂದು ಬೆಂಗಳೂರಿನ ಒಂದು ಫೇಮಸ್ ಎಗ್ ರೈಸ್ ಪಾಯಿಂಟ್ ಆದಂತಹ ಅಂಕಲ್ ಎಗ್ ರೈಸಲ್ಲಿ ಇದ್ದೀವಿ ನಾವು. ನೀವೆಲ್ಲರೂ ಒಂದು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ, ಯೂಟ್ಯೂಬ್ ಶಾರ್ಟ್ಸಲ್ಲಿ ನೋಡಿರ್ತೀರಾ. ಈ ಒಂದು ಅಂಕಲ್ ಎಗ್ ರೈಸ್ ವೆರಿ ಫೇಮಸ್ ನಮ್ಮ ಒಂದು ಬೆಂಗಳೂರಲ್ಲಿ. ಇದು ಸ್ಟ್ರೇಟ್ ಅವೇ ಇಲ್ಲಿ ಒಂದು ಶಂಕರ್ನಾಗ್ ಸರ್ಕಲ್ ಏನಿದೆ, ಇಲ್ಲೇ ನಿಮಗೆ ಸಿಗುತ್ತೆ ಒಂದು ಅಂಕಲ್ ಎಗ್ ರೈಸ್. ಇಲ್ಲಿದ್ದಾರೆ ಅಂಕಲ್, ನೋಡ್ತಾ ಇರ್ಬೋದು ಎಗ್ ರೈಸ್ ಸರ್ವ್ ಮಾಡ್ತಾ ಇದ್ದಾರೆ. ನಾವೀಗ ಅಂಕಲ್ ಎಗ್ ರೈಸ್ ಕಡೆ ಇದ್ದೀವಿ. ಇವರೇ ಅಂಕಲ್ ಈ ಒಂದು ಅಂಕಲ್ ಎಗ್ ರೈಸ್ಗೆ ಏನಕ್ಕೆ ಅಂಕಲ್ ಎಗ್ ರೈಸ್ ಅಂತ ನೇಮ್ ಬಂತು? ಸರ್, ಅಂಕಲ್ ಅಂಕಲ್ ಅಂತ ನಿಮ್ಮಂತ ಬಾಯ್ಸ್ಗಳೆಲ್ಲ ನಮ್ಗೆ ಅಂಕಲ್ ಅಂಕಲ್ ಅಂದ್ಬಿಟ್ಟು ಅಂಕಲ್ ಥರ ಅಂಕಲ್ ಎಗ್ ರೈಸನ್ನೇ ಕಂಡಿದ್ದಾರೆ. ಅದು ಒಂದು ಮೊಬೈಲಲ್ಲಿ ಎಲ್ಲ ಚಾಟ್ ಮಾಡಿ ನಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ಅಂಕಲ್ ಎಗ್ ರೈಸ್ ಬಾರೋ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆ ಥರ ಪ್ರೇಮ ಆಗಿದೆ. ಓಕೆ, ಆ ರೀತಿ ಜನಗಳೇ ಕೊಟ್ಟಿರ್ತಕ್ಕಂಥ ಹೆಸರು ಅಂಕಲ್ ಎಗ್ ರೈಸ್ ಅನ್ನೋದು. ಓಕೆ, ನಿಮ್ಮಲ್ಲಿ ಏನು ಫೇಮಸ್ ಇಲ್ಲಿ ಅಂಕಲ್ ಎಗ್ ರೈಸ್? ಅದೇ ಎಗ್ ರೈಸು, ಎಗ್ ಚಿಲ್ಲಿ, ಎಗ್ ಬೋಂಡ, ಮತ್ತೆ ಎಗ್ ಮಂಜೂರಿ. ಓಕೆ ಎಲ್ಲ ಫೇಮಸ್. ಓಕೆ, ಮತ್ತೆ ಡೈಲಿ ಎಷ್ಟು ಪ್ಲೇಟ್ಸ್ ಏನು ಮಾಡ್ತೀರಾ ಅಂತ ನೀವು ಎಗ್ ರೈಸ್? ಎಷ್ಟು ಅಂತ ಹೇಳೋಕ್ಕಾಗಲ್ಲ, ಒಂದೊಂದು ದಿವಸ ಒಂದೊಂದು ಥರ. ಓಕೆ ಓಕೆ, ನಿಮ್ಮ ಟೈಮಿಂಗ್ಸ್ ಹೇಳ್ಬಿಡಿ. ನಿಮ್ಮ ಟೈಮಿಂಗ್ಸ್ 5 ಇಂದ 10:30. 5 ಇಂದ 10:30ವರೆಗೆ. ಎವ್ರಿ ಮಂಡೇ ರಜೆ ಇರುತ್ತೆ. ಎವ್ರಿ ಮಂಡೇ ರಜೆ ಇರುತ್ತೆ. ಓಕೆ, ಗ್ರಾಹಕರೆಲ್ಲ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಏನು ಅನ್ಸುತ್ತೆ ನಿಮಗೆ? ಎಲ್ಲರೂ ಬಂದು ಪಾಸಿಟಿವ್ ರಿವ್ಯೂ ಕೊಡ್ತಾರಲ್ಲ, ಈ ರೀತಿ ಯೂಟ್ಯೂಬರ್ಸ್ ಎಲ್ಲ ಬರ್ತಾ ಇರ್ತಾರೆ. ಖುಷಿ ಆಗುತ್ತೆ ಸರ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ನೀವು? 22 years ಆಯಿತು. 22 ಇಯರ್ಸಿಂದ ಮಾಡ್ತಾ ಇದ್ದೀರಿ. ಸರ್, ನಿಮ್ಮ ಹೆಸರು? ರಾಜು ಅಂತ. ರಾಜು ಅಂತ. ರಾಜು ಅಂಕಲ್ ಅವರು ನಮ್ಮ ಒಂದು ಅಂಕಲ್ ಎಗ್ ರೈಸ್ನ ಒಂದು ಫೌಂಡರ್. ನೋಡ್ತಾ ಇರ್ಬೋದು ನೀವು. ತುಂಬ ಜನಗಳು ಏನು ಇಷ್ಟಪಟ್ಟು ತಿಂತಾರೆ ಮತ್ತು ಏನೆಲ್ಲ ಒಂದು ಎಗ್ ವೆರೈಟೀಸ್ ಅವರ ಒಂದು ಮೆನ್ಯೂಯಲ್ಲಿ ಅವೈಲೇಬಲ್ ಇದೆ ಅಂತ ಎಲ್ಲ ಒಂದು ಅಂಕಲೇ ನಿಮಗೆ ತಿಳಿಸ್ಕೊಡ್ತಾರೆ. ಲೈಕ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ಯಾಕೆ ತಡ, ಬನ್ನಿ ಆ ಒಂದು ಅಂಕಲ್ ಎಗ್ ರೈಸ್ನ ಟೇಸ್ಟ್ ಮಾಡಿಬಿಟ್ಟು ನಿಮಗೆ ರಿವ್ಯೂ ಕೊಟ್ಟೇ ಬಿಡ್ತೀನಿ. ಇವಾಗ ಈಗ ನಾವು ಎಗ್ ರೈಸ್ ಮತ್ತು ಎಗ್ ಮಸಾಲಾನ ತೊಗೊಂಡಿದ್ದೀವಿ. ನಿಮಗೆ ಟೇಸ್ಟ್ ಮಾಡಿ ನಾನು ಹೇಳ್ತೀನಿ. ಎಗ್ ರೈಸ್ ತುಂಬ ಸಕ್ಕತ್ತಾಗಿದೆ, ಸ್ಪೈಸಿ. ನೋಡು ಮಗ, ಇವೆಲ್ಲ ಮಗ ಕಾಲೇಜು ಸ್ಕೂಲಿಂದ ನಮ್ಮ ಕಸ್ಟಮರು. ಓಕೆ, ಅವ್ರು ಸ್ಕೂಲಲ್ಲಿ ಇದ್ದಾಗಿಂದ ನಿಮಗೆ ಕಸ್ಟಮರ್. ಓಕೆ, ಅವರು ನಮ್ಗೆ ಅಂಕಲ್ ಅಂಕಲ್ ಅಂತ
ಎಲ್ಲೆಲ್ಲಿ ಹೋಗ್ತಾ ಇದ್ರು ಅಲ್ಲೆಲ್ಲ ನಾವಿಂದೆ ಈಗ ಫೇಮಲ್ಲಿ ಏನು ಕಾಣಿಸ್ತಾ ಇದ್ದಾರೆ, ಇವ್ರು ಸ್ಟೂಡೆಂಟ್ ಆಗಿದ್ದಾಗಿಂದ ಅಂಕಲ್ ಎಗ್ ರೈಸ್ಗೆ ಬರ್ತಾ ಇದ್ದಾರಂತೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ಅಂಕಲ್ ಎಗ್ ರೈಸ್ಗೆ? ಮೋರ್ ದೆನ್ 10 years. ಓಕೆ, ಮೋರ್ ದೆನ್ 10 years ಇಂದ ಬರ್ತಾ ಇದ್ದಾರೆ. 10 ವರ್ಷಕ್ಕೂ ಜಾಸ್ತಿ ಆಗಿದೆ. ಹೇಗಿದೆ ನಿಮ್ಮ ಒಂದು ಆ ಒಂದು 10 ವರ್ಷಕ್ಕೆ ಸ್ಟಾರ್ಟಿಂಗಲ್ಲಿ ತಿಂದಿರೋ ಟೇಸ್ಟ್ಗೂ ಈಗ ತಿಂದಿರೋ ಟೇಸ್ಟ್ಗೂ ಏನು ಡಿಫ್ರೆನ್ಸ್? ಅದೇ ಅಂಕಲ್. ಓಕೆ, ಅದೇ ಅಂಕಲ್ ಸೇಮ್ ಟೇಸ್ಟ್ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಓಕೆ, ಒಂದು ಸೇಮ್ ಟೇಸ್ಟ್ ಏನು ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದಾರೆ, ಅದಕ್ಕೆ ಒಂದು ಅಂಕಲ್ ಎಗ್ ರೈಸ್ ತುಂಬ ಇಷ್ಟು ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ. ಥ್ಯಾಂಕ್ ಯು. ಜೊತೆಗೆ ಈ ಒಂದು ಎಗ್ ಮಸಾಲ ಜೊತೆ ತಿಂತಾ ಇದ್ರೆ ಎಗ್ ಮಸಾಲ ತುಂಬ ಸಕ್ಕತ್ತಾಗಿದೆ ಕಾಂಬಿನೇಷನ್ ಮಾತ್ರ. ನೀವು ಯಾವಾಗಾದರೂ ಈ ಒಂದು ಸೈಡ್ ಬಂದಾಗ ಅಂಕಲ್ ಎಗ್ ರೈಸ್ನ ಮಸ್ಟ್ ರೆಕಮೆಂಡೆಡ್, ಮಸ್ಟ್ ಟ್ರೈ ಮಾಡಲೇಬೇಕಂತ ನಿಮಗೆ ರೆಕಮೆಂಡ್ ಮಾಡ್ತೀನಿ. ಅಂಕಲ್ ಎಗ್ ರೈಸ್ನ ಟ್ರೈ ಮಾಡ್ತೀರಾ ಅಶೋಕ? ಹೇಗೆ ಅನಿಸ್ತಿದೆ ಟೇಸ್ಟು? ತುಂಬ ಚೆನ್ನಾಗಿದೆ, ಟೇಸ್ಟಿ ಆಗಿದೆ. ಹಾಗಂದ್ರೆ ತುಂಬ ಹೊಟ್ಟೆ ಹಸ್ತಿತ್ತು. ಹಾಂ, ನಾವು ಯಾರನ್ನೂ ಕೇರ್ ಮಾಡೋಲ್ಲ, ಸುಮ್ಮನೆ ಹೊಡಿಬೇಕಷ್ಟೇ. ಕಮ್, ಹೇಗಿದೆ ರಿವ್ಯೂ? ಚೆನ್ನಾಗಿದೆ. ಹೇಗೆ ಅನಿಸ್ತದೆ ಎಗ್ ರೈಸ್ ಈ ಒಂದು ವೆದರ್ಗೆ? ಮತ್ತೆ ವಿನಾಯಕ್ ಬ್ರೋ ಅವರು ಎಗ್ ರೈಸ್ನ ಸವಿತಾ ಇದ್ದಾರೆ. ಹೇಗಿದೆ ಬ್ರೋ ಎಗ್ ರೈಸ್? ಹೇಗಿದೆ ವಿನಾಯಕ್ ಬ್ರೋ? ಮಾಡಿ ಮಾಡಿ ಹೇಗೆ ಅನಿಸ್ತದೆ ದಿಲೀಪ್ ಬ್ರೋ? ಅಂತ ಇದ್ರೆ ಒಂದ್ಮೂರು ಅಂತ ಇರಬೇಕು, ಆಡಿಯನ್ಸ್ ಬೇಕಂತ ಇದ್ದಾರೆ. ಬೆಂಗಳೂರಲ್ಲಿ ನಿಮಗೆ ಸಾಕಷ್ಟು ಕಡೆ ನಿಮಗೆ ಎಗ್ ರೈಸ್ ಮಾಡೋ ಒಂದು ಅಂಗಡಿಗಳು, ಎಗ್ ರೈಸ್ ಶಾಪ್ ಸಿಗುತ್ತೆ. ಬಟ್ ನಿಮಗೆ ನಮ್ಮ ಒಂದು ಉತ್ತರ ಕರ್ನಾಟಕ ಸೈಡ್ ಎಗ್ ರೈಸ್ ನೀವೇನಾದರೂ ನೋಡ್ತಾ ಇದ್ದೀರಿ ಅಂದರೆ ಆ ರೀತಿ ಎಗ್ ರೈಸ್ ಇಲ್ಲಿ ಎಲ್ಲಿ ಸಿಗೋದೇ ಇಲ್ಲ. ಲೈಕ್ ಅಷ್ಟು ಟೇಸ್ಟ್ ಕೂಡ ಇರೋದಿಲ್ಲ. ನೀವೇನಾದರೂ ಒಳ್ಳೆ ಎಗ್ ರೈಸ್ ಸವಿಬೇಕಪ್ಪ ಅಂದರೆ ಲೈಕ್ ಯೂನಿಕ್ ಸ್ಟೈಲಲ್ಲಿ ಎಗ್ ರೈಸ್, ಈ ಒಂದು ಅಂಕಲ್ ಎಗ್ ರೈಸ್ನ ನೀವು ವಿಸಿಟ್ ಮಾಡಲೇಬೇಕು. ಲೈಕ್ ಇವರೊಂದು ಡಿಫ್ರೆಂಟ್ ಮಸಾಲ, ಲೈಕ್ ಎವ್ರಿಥಿಂಗ್ ಈಸ್, ಇವರೊಂದು ರೆಸಿಪಿನೇ ತುಂಬ ಡಿಫ್ರೆಂಟ್ ಆಗಿದೆ, ಸಕ್ಕತ್ತಾಗಿದೆ ಎಗ್ ರೈಸ್ ಮಾತ್ರ. ಮತ್ತು ನಾವಿಲ್ಲಿ ಅಂಕಲ್ ಬಗ್ಗೆ ಏನು ಗಮನಿಸಿದ್ದು, ಮತ್ತು ನಾನು ನಿಮಗೆ ಅಂಕಲ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಲೈಕ್ ಈ ರೀತಿ ಸಡನ್ನಾಗಿ ಪಾಪ್ಯುಲರ್ ಆಗಿಬಿಟ್ರೆ, ಈ ಸಡನ್ನಾಗಿ ಫೇಮ್ ಸಿಕ್ಬಿಟ್ರೆ ಈ ಒಂದು ಪೀಪಲ್ನ ಟ್ರೀಟ್ ಮಾಡೋ ರೀತಿನೇ ಬದಲಿ ಆಗಿಬಿಡುತ್ತೆ. ಲೈಕ್ ಕಸ್ಟಮರ್ ಜೊತೆ ಇಂಟ್ರಾಕ್ಷನ್ನೇ ಅವರು ಒಂದು ಬೇರೆ ರೀತಿಯಲ್ಲಿ ಸೊಕ್ಕಿನಲ್ಲಿ ಮಾಡೋದು ಆ ರೀತಿ ಇರುತ್ತೆ. ಬಟ್ ಅಂಕಲ್ ಬಗ್ಗೆ ಹೇಳ್ಬೇಕಂದ್ರೆ ಒಂಥರ ಡೌನ್ ಟು ಅರ್ತ್ ಪರ್ಸನ್ ಅಂತಲೇ ಹೇಳ್ತೀನಿ. ನಾವು ಯಾವಾಗ ಲಾಗ್ ಮಾಡ್ಕೋತೀವಿ ಅಂತ ಹೇಳಿದರೆ ಲೈಕ್ ಅವರೇ ತುಂಬ ಸಪೋರ್ಟಿವ್ ಆಗಿ ನಾನೇ ಮಾತಾಡ್ತೀನಿ, ನಾನೇ ಮಾಡ್ಕೊಡ್ತೀನಿ ಅಂತೇಳಿ ತುಂಬ ಸಪೋರ್ಟಿವ್ ಆಗಿ ನಮಗೆ ಸಪೋರ್ಟ್ ಕೂಡ ಮಾಡಿದರು, ಎನ್ಕರೇಜ್ ಕೂಡ ಮಾಡಿದರು. ಸೊ ಅಂಕಲ್ಗೆ ಈ ಒಂದು ವಿಡಿಯೋ ಮೂಲಕ ನಮ್ಮ ಒಂದು ಥ್ಯಾಂಕ್ಸ್ನ ಕೂಡ ತಿಳಿಸ್ತಾ ಇದ್ದೀನಿ. ಹಾಗೆ ನಿಮಗೆ ಏನಾದರೂ ಈ ರೀತಿ ಒಂದು ಫೇಮಸ್ ಎಗ್ ರೈಸ್ ಪಾಯಿಂಟ್ ಗೊತ್ತಿದೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ, ನಾವು ಕೂಡ ಒಮ್ಮೆ ವಿಸಿಟ್ ಮಾಡ್ತೀವಿ. ರೋಡ್ ಸೈಡ್ ಆಗ್ತಿದೆ. ಆಮೇಲೆ PS ಕ್ಲಾಸಲ್ಲಿ ಒಂದು 2-3 ವರ್ಷ ಹೋಟೆಲ್ ಮಾಡಿದೆ. ಈಗ ಲೇಬರ್ ಆಗಿ ಇಲ್ಲಿ ಸಿದ್ಧ ಮಾಡಿದೆ. ಈಗ ನೆಕ್ಸ್ಟ್ ದೊಡ್ಡ ಮಾಡ್ತೀವಿ ಸರ್. ಇಲ್ಲೇ ಎಲ್ಲ ಸಿಕ್ಕರೆ ಸರ್ ಒಂದು 5-6 ಕಿಲೋಮೀಟ್ರ್ ಒಳಗಡೆ ಸಿಕ್ಕರೆ ನಾವು ಮಾಡ್ತೀವಿ. ನಾವೀಗ ಎಗ್ ರೈಸ್ನ ಟೇಸ್ಟ್ ಮಾಡಿದ್ವಿ. ಎಗ್ ರೈಸ್ ಮತ್ತು ಎಗ್ ಮಸಾಲ ಎಲ್ಲ ಟೇಸ್ಟ್ ಮಾಡಿದ್ವಿ. ನಿಮ್ಮಲ್ಲಿ ಎಗ್ ರೈಸ್, ಎಗ್ ಮಸಾಲ ಮತ್ತು ಎಗ್ ಬೋಂಡ, ಎಗ್ ಮಂಜೂರಿ, ಎಗ್ ನೂಡಲ್ಸು, ಬ್ರೆಡ್ ಆಮ್ಲೆಟು, ಎಗ್ ಬೋಂಡ, ಎಗ್ ಪಕೋಡ. ಒಟ್ಟು ನಿಮಗೆ ಎಗ್ ಐಟಮ್ ಏನೇನೆಲ್ಲ ವೆರೈಟಿಯನ್ನು ನೀವು ಆನಂದಿಸ್ಬೋದು. ಆ ಒಂದು ಎಲ್ಲ ವೆರೈಟೀಸ್ ಕೂಡ ನಮ್ಮೊಂದು ಅಂಕಲ್ ಎಗ್ ರೈಸ್ ಪಾಯಿಂಟಲ್ಲಿ ಅವೈಲೇಬಲ್ ಇದೆ. ನಮಗಿಲ್ಲಿ ಈ ಒಂದು ಬೆಂಗಳೂರಲ್ಲಿ ರೆಸ್ಟೋರೆಂಟ್ ಸ್ಟೈಲ್ ಎಗ್ ರೈಸ್ ತಿಂದ್ಬಿಟ್ಟು ತುಂಬ ಬೇಜಾರಾಗ್ಬಿಟ್ಟಿತ್ತು. ಈಗ ಒಂದು ಈ ಥರ ಒಂದು ಸ್ಟ್ರೀಟ್ ಸ್ಟೈಲ್ ಎಗ್ ರೈಸ್ ಇಲ್ಲಿ ತಿಂದಿರಲಿಲ್ಲ, ತುಂಬ ಸಖತ್ತಾಗಿತ್ತು. ನಾನಂತೂ ಮಸ್ಟ್ ರೆಕಮೆಂಡ್ ಅಂತಲೇ ಹೇಳ್ತೀನಿ. ನೀವೇನಾದರೂ ಈ ಸೈಡ್ ಬಂದರೆ ಖಂಡಿತ ಒಂದು ಟೈಮ್ ನೀವು ಟ್ರೈ ಮಾಡ್ಕೊಂಡು ಹೋಗಿ. ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಸಜೆಸ್ಟ್ ಮಾಡ್ತೀರಾ. ಅಂಕಲ್, ಈ ಒಂದು ಎಗ್ ರೈಸ್ ಪಾಯಿಂಟ್ಗೆ ಯಾರಾದರೂ ಇನ್ನೂ ವಿಸಿಟ್ ಮಾಡಿಲ್ಲ ಅವ್ರಿಗೆ ಯಾಕೆ ನೀವು ಒಂದು ಎಗ್ ರೈಸ್ ಪಾಯಿಂಟ್ಗೆ ವಿಸಿಟ್ ಮಾಡಬೇಕಂತ ಹೇಳ್ತೀವಿ? ಏನು ನಿಮ್ಮ ಸ್ಪೆಷಲ್? ತುಂಬ ಚೆನ್ನಾಗಿರ್ತದೆ, ಅದೇ ಅವರೇ ತಿಂದ್ಬಿಟ್ಟು ಹೇಳ್ತಾರೆ. ಓಕೆ ನೋಡಿ, ಅಂಕಲ್ ಕೂಡ ತುಂಬ ಸಖತ್ತಾಗಿದ್ದಾರೆ. ವಿಡಿಯೋ ಮಾಡ್ಕೊಡ್ತೀವಿ ಅಂದರೂ ಕೂಡ ತುಂಬ ಫ್ರೆಂಡ್ಲಿಯಾಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅಂಕಲ್ ಥ್ಯಾಂಕ್ ಯು. ಟೇಸ್ಟ್ ಎಲ್ಲ ತುಂಬ ಸಖತ್ತಾಗಿತ್ತು. ಥ್ಯಾಂಕ್ ಯು. ಸೊ ಇದಾಗಿತ್ತು ಈ ಒಂದು ಲಾಗ್ನ ವಿಶೇಷತೆ. ನಾವು ಇದೇ ರೀತಿ ಕಂಟೆಂಟ್ನ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾನೆ ಇರ್ತೀವಿ. ನಾನು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಹೊಸ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.